ಪುಸ್ತಕ ಇವತ್ತು ಧ್ವನಿ ಸುರುಳಿ ಬಿಡುಗಡೆಯಾಗಿದೆ. ನೋಡಿದೆ. ಪ್ಲೀಸ್ ಕಮ್ ಸರ್. ಆ್ಯಸ್ ಅ ಡೈರೆಕ್ಟರ್ ಪ್ಲೀಸ್ ನೀವು ನಮ್ಮ ಟೀಮ್ ಕ್ಯಾಪ್ಟನ್. ಹೆಸರು ಇವ್ರದ್ದು ತುಂಬ ಫ್ಯಾನ್ಸಿಯಾಗಿದೆ, ಹೇಳೋಕ್ಕೂ ಪ್ರೊನೌನ್ಸ್ ಮಾಡೋಕ್ಕೂ ಕಷ್ಟ ಆಗ್ತದೆ. ಹರಿವರಾಸನ. ನಾವು ಹರೀಶ್ ಗೌಡ್ರು ಅಂತೀವಿ, ಇವರು ದೇವ್ರ ಹೆಸರು ಇಟ್ಕೊಂಡಿದ್ದಾರೆ. ತುಂಬ ಸಂತೋಷ. ದೇವರು ಕಾಪಾಡಲಿ ಮಗ್ಗಿ ಪುಸ್ತಕನ. ಆಮೇಲೆ ಪ್ರತಿಯೊಂದು ಈಗ ಹಾಡು ನೋಡಿದಾಗಿಂದ ಹಿಡಿದು ಆ ಟೈಟಲ್ ರಿಲೀಸ್ ಮಾಡಿದಾಗಿಂದ ಹಿಡಿದು ಆ ಟೈಟ್ಲಲ್ಲಿ ಮೊಬೈಲ್ ನಂಬರ್ ಇದೆ, 1 2 3 4 5 6 ಅಂತ. ನೀವು ಅದನ್ನು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ ದ ಮೊಬೈಲ್ ನಂಬರ್. ಸೊ ಅದಾದಮೇಲೆ ಈಗ ಬ್ಯಾಕ್ಗ್ರೌಂಡ್ ಸ್ಕೋರ್ದು ಒಂದು ಸಾಂಗ್ ನೋಡಿದ್ವಿ. ಎಕ್ಸ್ಟ್ರಾರ್ಡ್ನರಿ ಕಂಟೆಂಟ್ ಬಿಟ್ಟು ಈಚೆ ಹೋಗಿಲ್ಲ ಅವರು. ಮ್ಯೂಸಿಕ್ ಈಸ್ ಅಮೇಝಿಂಗ್. ಮತ್ತು ಆ ಸಾಂಗ್ ಇದೆಯಲ್ಲ, ಎಷ್ಟು 2 ಸತ ಅಲ್ಲ 3 ಸತ ನೋಡಿದ್ರು ಆ ಇಡೀ ಪಿಕ್ಚರ್ ಸ್ಟೋರಿ ಏನು ಅನ್ನೋದು ಆ ಸಾಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಎಮೋಷನ್ಸು ಅಷ್ಟು ಎಮೋಷನ್ಸ್ ಇದೆ. ಫಾದರ್ ಆ್ಯಂಡ್ ಡಾಟರ್ದು ಅವ್ರದ್ದು ಆ ಫೀಲಿಂಗ್ಸು, ಅಟ್ಯಾಚ್ಮೆಂಟ್ಸು, ನಮ್ಮ ಧರ್ಮದ್ದು ಎತ್ತಿಡ್ದಿದ್ದಾರೆ. ನಮ್ಮ ಗ್ರಾಮ ದೇವತೆ ಆಗ್ಬೋದು, ದೇವ್ರದ್ದು, ನಮ್ಮ ಕಲ್ಚರು ಎಲ್ಲನೂ ಕೂಡ ಆ ಸಾಂಗಲ್ಲೇ ಬಂದಿದೆ. ಈ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ನಾನು ಸುಮ್ಮನೆ ಹೊಗಳ್ತಾ ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ನ, ಡೈರೆಕ್ಟ್ರ್ ಆಲ್ಸೋ. ಇಟ್ಸ್ ಎ ಟೋಟಲಿ ಟೀಮ್ ವರ್ಕ್. ಕ್ಯಾಪ್ಟನ್ ನಮ್ಮ ಡೈರೆಕ್ಟ್ರೇ. ಸೊ ಸಾಂಗ್ನ ಯಾರೂ ಕೂಡ ಹಳೆ ಸಾಂಗ್ ಬಂದರೆ ನೋಡಲ್ಲ 2-3 ಸತ. ಇಲ್ಲಿ ಕಂಟೆಂಟ್ ಇರೋದ್ರಿಂದ ನೋಡುವಂಗೆ ಆಗುತ್ತೆ, ಅಳನೇ ಬರುತ್ತೆ. ಬರೀ ಆ ಒಂದು ಬ್ಯಾಕ್ ಗ್ರೌಂಡ್ ಸಾಂಗ್ ಇದೆಯಲ್ಲ, ಅದು ಒಂದರಲ್ಲೇ ಇಡೀ ಪಿಕ್ಚರ್ ಏನು ಬರ್ತದೆ. ಒಂದು ಮೊಬೈಲ್ಗೋಸ್ಕರ ಮೊಬೈಲು ಜೀವನದಲ್ಲಿ ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಸೊ ಯಾವುದು ಒಳ್ಳೆಯದನ್ನ ಇಟ್ಕೋಬೇಕು, ಕೆಟ್ಟದ್ದು ತೆಗಿಬೇಕು ಅನ್ನೋದನ್ನ ನಮ್ಮ ಡೈರೆಕ್ಟ್ರು ಈಗ ತಾನೇ ಹೇಳಿದ್ರು. ಆ ಇದರಲ್ಲಿ ಒಬ್ಬರು ಪುವರ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಒಂದು ಮೊಬೈಲ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ. ಒಂದು ಆರ್ಡಿನರಿ ಐಫೋನಲ್ಲ, ಆರ್ಡಿನರಿ ಫೋನ್ ತೊಗೊಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು. ತಂದೆನೂ ಅದನ್ನು ಕೊಡಿಸ್ಬೇಕು ಅನ್ನೋದಕ್ಕೆ ಅವನು ಹೆಂಗೆ ಕಷ್ಟಪಡ್ತಾನೆ, ಯಾವ ಥರ ಇದೆ ಅನ್ನೋದು ಆ ಸಾಂಗಲ್ಲಿ. ಪಿಕ್ಚರ್ ನೋಡಿಲ್ಲ, ಆ ಸಾಂಗಲ್ಲೇ ಇದೆ. ನೀವು ಏನು ಹೇಳಿಲ್ಲ ನನಗೆ, ಖಂಡಿತ ಎಕ್ಸ್ಟ್ರಾರ್ಡ್ನರಿ ಇದೆ ಅಲ್ಲಿ. ನನಗೆ ಮಗ್ಗಿ ಪುಸ್ತಕ ಅನ್ನೋದು ಏನೋ ಒಂಥರ ವಿಚಿತ್ರವಾಗಿತ್ತು ಟೈಟಲ್ ಫಾಂಡ್. ಸೊ ಅದನ್ನು ನೋಡ್ತಾ ಇರ್ಬೇಕಾದ್ರೆ ನೀವೇ ಹೇಳಿದ್ರಿ 1 2 3 ನಂಬರ್ ಇದೆ ಅಂತ. ರಿಯಲಿ ಇಟ್ಸ್ ಅ ಟ್ಯಾಲೆಂಟ್. ಒನ್ಸ್ ಅಗೇನ್ ಇಟ್ಸ್ ಎಕ್ಸ್ಟ್ರಾರ್ಡ್ನರಿ ಟ್ಯಾಲೆಂಟ್ ಅದು. ಸರಸ್ವತಿ. ಆದ್ದರಿಂದ ಯಾವತ್ತು ಸರಸ್ವತಿ ಲಕ್ಷ್ಮಿ ಎರಡೂ ಸೇರಿ ಎಲ್ಲೋ ಹೋಗ್ತೀವಿ. ಸೊ ಗಾಡ್ ಬ್ಲೆಸ್ ಯು. ಎಂಟೈರ್ ಪ್ರೊಡ್ಯೂಸರ್ಗೂ ಒಳ್ಳೆಯದಾಗಲಿ, ಡೈರೆಕ್ಟ್ರಿಗೂ ಒಳ್ಳೆಯದಾಗಲಿ. ಈ ಪಿಕ್ಚರು 100 ದಿವಸ ಅಲ್ಲ 25 ವೀಕ್ಸ್ ಓಡಲಿ ಅಂತ ಹಾರೈಸ್ತೀವಿ. ಓಡಬೇಕು ಈ ಪಿಕ್ಚರು. ಕಂಟೆಂಟ್ ಓರಿಯೆಂಟೆಡ್ ಪಿಕ್ಚರ್ ಇದು. ಎಲ್ಲ ರಿಲೀಸ್ ಆಗುತ್ತೆ ಅತಿ ಶೀಘ್ರದಲ್ಲಿ. ಸಾಂಗ್ಗಳು ಈಗ ರಿಲೀಸ್ ಆಗಿದೆ. ನೋಡಿದ್ರೆ ನೀವೇ ಪಿಕ್ಚರ್ ಹೋಗಬೇಕು ಅನ್ನಿಸ್ಬೋದು ಅಂತ ಕಾಣ್ತದೆ. ಏನು ನಮ್ಮದೇನಿದ್ರು ನಿಮ್ಮದು ಎಫರ್ಟ್ಸು, ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಕೂಡ ಒಳ್ಳೇದಾಗಲಿ. ಯಾಕೆಂದರೆ ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಈಗೆಲ್ಲ ಸಣ್ಣ ಪಿಕ್ಚರು ದೊಡ್ಡ ಪಿಕ್ಚರ್ ಅಂತ ಏನಿಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ದೊಡ್ಡದು, ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಸಣ್ಣದು. ಸೊ ಐ ಥಿಂಕ್ ಕಂಟೆಂಟ್ ತುಂಬ ಚೆನ್ನಾಗಿರುವಂಗಿದೆ. ಫೈನಲಿ ಜನ ಆಶೀರ್ವಾದ ಮಾಡಬೇಕು. ನಾವೇನೇ ಕಷ್ಟಪಟ್ಟಿದ್ರೂ ಪೂಜೆ ಮಾಡಿಬಿಟ್ಟು ರಿಲೀಸ್ ಮಾಡ್ತೀವಿ, ಜನ ಆಶೀರ್ವಾದ ಮಾಡಬೇಕು. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಸರ್.